ಅಂತಕ್ಕಂಥ ಒಬ್ಬ ವ್ಯಕ್ತಿ ಕೆಡಿಬಿಯಲ್ಲಿ ನಡೆದಿರ್ತಕ್ಕಂಥ ಹಗರಣ ಸಿಎ ಸೈಟ್ಗಳ ಹಗರಣವನ್ನು ರಾಜ್ಯಪಾಲರಿಗೆ ದೂರು ಕೊಡೋದರ ಮೂಲಕ ಹೊರತಂದಿದ್ರು. ಆ ವಿಚಾರವನ್ನ ವಿರೋಧ ಪಕ್ಷದ ನಾಯಕನಾಗಿ ನನ್ನ ಜವಾಬ್ದಾರಿಯನ್ನ ನಿಭಾಯಿಸುವ ಸಂದರ್ಭದಲ್ಲಿ ರಾಜ್ಯದ ರಾಜ್ಯಪಾಲರನ್ನು ನಾನು ಭೇಟಿ ಮಾಡಿ ಇದರ ಬಗ್ಗೆ ತನಿಖೆ ಮಾಡಬೇಕು ಅಂತ ಹೇಳಿದ್ದೆ. ಅದರ ಜೊತೆಗೆ ಒಂದು ಪ್ಲಾಟು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರ ಟ್ರಸ್ಟ್, ಅವರು ಸದಸ್ಯರಿರುವ ಒಂದು ಟ್ರಸ್ಟ್ಗೆ ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರ. ಅದನ್ನು ಕೂಡ ತನಿಖೆ ಮಾಡಬೇಕು, ಅವರು ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ದು ನಿಜ. ಇದನ್ನು ತೆಗೆದುಕೊಂಡು ನಿನ್ನೆ 2 ಗಂಟೆಗಳ ಕಾಲ ಮಾನ್ಯ MB ಪಾಟೀಲ್ ಅವರು ಏನೋ ನಾನು ಮಾಡಬಾರದ ತಪ್ಪು ಅಥವಾ ಯಾವ ರೀತಿ ಹೇಳಿದ್ದಾರೆ ಅಂತಂದ್ರೆ, ಏನೋ ನಾನು ಮಾಡಬಾರದಾದಂಥ ತಪ್ಪನ್ನು ಮಾಡಿಬಿಟ್ಟಿದ್ದೀನಿ ಅನ್ನೋ ರೀತಿ 2 ತಾಸುಗಳ ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ, ತಮಗೆಲ್ಲರಿಗೂ ತಿಳಿಸಿದ್ದಾರೆ. ನಾನು ಅವರನ್ನು ಕೇಳಲಿಕ್ಕೆ ಬಯಸ್ತೇನೆ, KDB ಸೈಟ್ಗಳು ಮಾಡೋದು ಏನಕ್ಕೆ? ಅದರಲ್ಲಿ 2006-07ರಲ್ಲಿ ನಾನು ಒಂದು ಸೈಟ್ ತಗೊಂಡಿರೋದು ನಿಜ. ಅದೇನು ಪುಕ್ಕಟ್ಟೆ ಕೊಟ್ಟಿಲ್ಲ. ಎಲ್ಲರಂತೆ ನಾನು ಯಾವುದೋ ಒಂದು ವೇರ್ ಹೌಸ್ ಮಾಡಬೇಕು ಅಥವಾ ಏನೋ ಒಂದು ಮಾಡಬೇಕು ಅಂತ ನಾನು ತಗೊಂಡಿದ್ದೇನೆ. ಅದಾದ ನಂತರ ನಾನು ಅದನ್ನು ಸರಿ ಸಮಯಕ್ಕೆ ಕಟ್ಟಲಿಕ್ಕಾಗಿಲ್ಲ ನಿಜ. ಯಾಕೆ ಅಂತಂದರೆ ನಾವು ಬಡತನದಲ್ಲಿ ಬಂದವರು, ನಮ್ಮಲ್ಲಿ ಹಣ ಇರಲಿಲ್ಲಪ್ಪ. ನಿಮ್ಮನ್ನೇನಾದರೂ ಹಣ ಕೊಡಿ ನನಗೆ ಅಂತ ಕೇಳಿದ್ದೀನ? ಏನಾದರೂ ಕನ್ಸೆಷನ್ ಕೊಡಿ ನನಗೆ ಅಂತ ನಿಮ್ಮನ್ನು ಕೇಳಿದ್ದೀನ? ಇಲ್ಲವಲ್ಲ. ಆದರೆ ಕಾಂಗ್ರೆಸ್ ಕಾಲದಲ್ಲಿ ನನಗೆ ಅನ್ಯಾಯ ಆಯಿತು, ಕ್ಯಾನ್ಸಲ್ ಮಾಡಿಬಿಟ್ರೆ ಅದನ್ನು. ನಾನು ಕಾಂಗ್ರೆಸ್ಸಲ್ಲೇ ಇದ್ದೆ, ಜನರಲ್ ಸೆಕ್ರೆಟರಿ ಆಗ. ಆದರೂ ನೀವು ಕ್ಯಾನ್ಸಲ್ ಮಾಡಿದ್ರಿ. ಯಾಕೆ ಮಾಡಿದ್ರಿ? ಅದಾದ ನಂತರ ನಾನು ಕೋರ್ಟ್ಗೆ ಹೋದೆ, ತಗೊಂಡೆ, ಬಂದೆ. ಇವತ್ತು ಶೆಡ್ ಕಟ್ಟಿದ್ದೀನಿ, 5% ಕಟ್ಟಿದ್ದೀನಿ ಅಂತಂದ್ರೆ ನಿಮಗೆ ಅದರ ಬಗ್ಗೆ ನಿಮ್ಗೆ ಏನೂ ಜ್ಞಾನ ಇಲ್ಲ. ಯಾರೋ ಅಧಿಕಾರಿಗಳಲ್ಲಿ ಕೊಟ್ಟು ನೀವು ಹೇಳಿದ್ದನ್ನು ನೀವು ಹೇಳಿಬಿಟ್ರಿ. ಇದು ಹೇಳಬೇಕಾದ ಕಾರಣ ಏನಂತಂದ್ರೆ, AICC ಅಧ್ಯಕ್ಷರನ್ನ ನೀವು ಡಿಪೆಂಡ್ ಮಾಡಬೇಕಾಯಿತು. ಇದು ನನ್ನ ಪ್ರಶ್ನೆ ಇರಲಿಲ್ಲ. ಪ್ರಿಯಾಂಕಾ ಖರ್ಗೆ ಅವರನ್ನ ನೀವು ಓಲೈಸಬೇಕಾಗಿತ್ತು. ಆ ಒತ್ತಡದಿಂದ ನನ್ನ ಮೇಲೆ ಆಪಾದನೆ ಮಾಡಿದ್ರಿ. ಈಗ ಹೇಳಿ, ನಾನು ಅಲ್ಲಿ ಮಾಡಿರ್ತಕ್ಕಂಥ ಲೋಪ ಏನು? ಅಪರಾಧ ಯಾವುದು? ಏನಾದರೂ ಅಪರಾಧ ಇದೆಯಾ? ಹೇಳಿ ನೋಡೋಣ. ನೀವು ಹೇಳಿದ್ರಿ ಒಂದು ಲೆಟರ್ ಕೊಟ್ಬಿಟ್ಟಿದ್ದಾರೆ ಆಗಲೇ ಶೇಲ್ಡೆಡ್ಗೆ ಅಂತ. ಶೇಲ್ಡೆಡ್ಗೆ ಅಂದಿರೋ ಲೆಟರ್ ಇನ್ನೇನು ಕೊಡ್ಬೇಕು ನಿಮಗೆ? ಅದು ನನ್ನ ಸೈಟ್ ರೀ, ದುಡ್ಡು ಪೂರ್ತಿ ಕಟ್ಟಿದ್ದೀನಿ, ನಿಮಗೇನು ಸಾಲ ಇಲ್ಲ, ಪೂರ್ತಿ ಹಣ ಕಟ್ಟಿದ್ದೀನಿ. ಎಲ್ಲ ಆದಮೇಲೆ ನೀವೇನು ಹೇಳಿದ್ರಿ ನನಗೆ? ಶೆಡ್ ಗಿರಾಕಿ ಏನಪ್ಪ ಅಂದರೆ, ಅದೇನೋ ಶೆಡ್ಗೆ ಹೋಗೋಣ ಬಾ ಅಂತಾರೆ. ಅದ ಇತ್ತೀಚೆಗೇನೋ ಹುಡುಗರೆಲ್ಲ ಮಾತಾಡ್ತಿದ್ರೆ ಸಾಕು, ಶೆಡ್ಗೆ ಹೋಗೋಣ ಬಾ ಅಂತಾರ. ಪಾಟೀಲ್ರಿ, ಆ ಶೆಡ್ಗೆ ಹೋಗೋಣ ಬಾ ಇದು ಶೆಡ್ ಕಟ್ಟಿದ್ದೇನೆ ರೀ, ನ್ಯಾಯಬದ್ಧವಾಗಿ ಮಾಡಿದ್ದೀನಿ. ಇನ್ನೂ ಸಾಕಾಗಲಿಲ್ಲ ಅಂತಂದ್ರೆ ನೋಟಿಸ್ ಕೊಡಿ. ನಿಮಗೆ ತೃಪ್ತಿಯಾದಂಥ ಒಂದು ದೊಡ್ಡ ಶೆಡ್ ಕಟ್ಟೋಣ, ಎಲ್ಲನೂ ಸಾಲ ಮಾಡಿ. ಇದುವರೆಗೂ ನಾನು ಎಲ್ಲೂ ಸಾಲಗಾರ ಅಲ್ಲ, ಸಾಲ ಮಾಡಿಲ್ಲ. ನನ್ನ ದುಡಿಮೆಯಲ್ಲಿ ಏನು ಸಾಧ್ಯವೋ ಅದು ಮಾಡಿದ್ದೀನಿ. ನಾನು ಯಾವುದು ಕಾನೂನು ಬಿಟ್ಟು ಯಾವತ್ತೂ ಆಚೆ ಈಚೆ ಹೋಗೋದಿಲ್ಲ. ನಾನೇನಾದರೂ ನಿಮ್ಮದು ಸರಿಯಾಗಿ ಹೊರಗಡೆ ತಂದರೆ ನಿಮಗೆ ನಿದ್ದೆ ಬರೋದಿಲ್ಲ. ನಿದ್ದೆ ಬಿಡ್ತೀರಿ, ಇಷ್ಟರಲ್ಲೇ ಬಿಡ್ತೀರಿ ನೀವು ನಿದ್ದೆ, ನನಗೆ ಗೊತ್ತಿದೆ.
ಖರ್ಗೆ ಫ್ಯಾಮಿಲಿನ ರಕ್ಷಣೆ ಮಾಡಿ, ನನಗೇನು ಇದೆಲ್ಲ ತೊಂದರೆ ಇಲ್ಲ. ಆದರೆ ಅಲ್ಲಿ ಆಗಿರ್ತಕ್ಕಂಥದ್ದು ಏನು ಅದು ನನಗೆ ಗೊತ್ತಿದೆ. ಈಗಾಗಲೇ ಅವರು ನಿದ್ದೆ ಬಿಟ್ಟಿದ್ದಾರೆ. ಅವರು ನಿಮ್ಮನ್ನು ಎತ್ಕಟ್ಟಿ ನನ್ನ ಮೇಲೆ ಏನು ಮಾಡಿಸ್ತಾರೆ, ನೀವು ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ನನಗೆ ಗೊತ್ತಿದ್ದು ಗೊತ್ತಿಲ್ಲದೇನೂ ನಾನು ತಪ್ಪು ಮಾಡಲ್ಲ. ಸ್ಪಷ್ಟವಾಗಿ ಹೇಳ್ತೇನೆ, ನೀವಿನ್ನೂ 1 ವರ್ಷ ಹುಡುಕ್ರಿ, ನಂದು ಒಂದೇ ಒಂದು ತಪ್ಪನ್ನು ನೀವು ತರಲಿಕ್ಕಾಗಲ್ಲ. ಆದರೆ ಈ ಶೆಡ್ಡು ಅವ್ರಿಗೂ ಗೊತ್ತಿತ್ತು, ಪ್ರಿಯಾಂಕಾ ಅವ್ರಿಗೂ ಗೊತ್ತಿತ್ತು, ಖರ್ಗೆ ಅವ್ರಿಗೆ ಗೊತ್ತಿತ್ತು, ದೇಶಪಾಂಡೆಗೆ ಗೊತ್ತಿತ್ತು. ನಾನೇ ಹೇಳ್ಕೊಂಡಿದ್ದೀನಿ, ಯಾಕೆ ಸ್ವಾಮಿ ನಾನು ಕಾಂಗ್ರೆಸ್ಸಲ್ಲೇ ಇದ್ದೀನಿ, ನನಗೆ ಅನ್ಯಾಯ ಮಾಡ್ತೀರಿ, ಇದನ್ನು ಏನೋ ಕಷ್ಟಪಟ್ಟು ಜೀವನಕ್ಕೆ ಮಾಡ್ಕೊಂಡಿದ್ದೀನಿ, ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀರಿ, ಯಾಕೆ ಮಾಡಿದಿರಿ ಅಂತ ದೇಶಪಾಂಡೆಯನ್ನು ಕೇಳಿದಾಗ ಕೇರೆ ಮಾಡಲಿಲ್ಲ ಮಂತ್ರಿಗಳು. ಖರ್ಗೆ ಅವ್ರನ್ನ ಅಂಗಲಾಚಿ ಬೇಡ್ಕೊಂಡೆ, ಒಂದು ದಿವಸನೂ ಅವ್ರ ರಿಸ್ಕ್ ತಗೊಳ್ಳಿಲ್ಲ. ನನ್ನ ಮೇಲೆ ನಿಮಗೆ ಪ್ರೀತಿ ಇದ್ದಿದ್ರೆ, ನಾನು ಕಾಂಗ್ರೆಸ್ ನಾನು ಸಿದ್ದಿದ್ರೆ, ನಿಮ್ಮ ಜೊತೆಯಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ, ಅವ್ನು ಬೆಳಿಬೇಕು ಅನ್ನೋಂಗಿದ್ರೆ ನೀವು ಅವತ್ತೇ ನನಗೆ ಸಹಾಯ ಮಾಡ್ತಿದ್ರಿ. ಭವಿಷ್ಯ ಏನೋ ನನ್ನ ಬಗ್ಗೆ ನಿಮಗೆ ಮುಂದೆ ಪ್ರೀತಿ ಹಿಂದೆ ದ್ವೇಷ ಇತ್ತು ಅಂತ ಈಗ ಕಾಣ್ತದೆ ನನಗೆ. ಅದೆಲ್ಲಾದ್ರೂ ಹೋಗ್ಲಿ, ನೀವು ಮಾಡಿದರೆ ನನ್ನ ಭವಿಷ್ಯ ನಿಮ್ಮ ಕೈಯಲ್ಲಿ.